ಮತ್ತಷ್ಟು ಹದಗೆಟ್ಟು ಹೋಗುತ್ತೆ ಅನ್ನೋದಕ್ಕೆ ಸ್ಯಾಂಪಲ್ ಇವತ್ತು ಹಾಸನದಲ್ಲಿ ಕಾಣೋಕೆ ಸಿಗ್ತಾ ಇದೆ. ಒಬ್ಬ ಸಂಸದರಾಗಿ ಜನಪ್ರತಿನಿಧಿಯಾಗಿ ಬಂದಿರೋ ಆರೋಪವನ್ನ ಎದುರಿಸಲಿಕ್ಕೆ, ತನಿಖೆಯನ್ನ ಎದುರಿಸಲಿಕ್ಕೆ ಭಾರತಕ್ಕೆ ಬರೋದು ಬಿಟ್ಟು ಸದ್ಯಕ್ಕೆ ತಲೆಮರೆಸಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಹೀಗಾಗಿ ಅವರ ವಿರುದ್ಧವಾಗಿ ಪ್ರತಿಭಟನೆಯ ಕಿಚ್ಚು ಇದೀಗ ವ್ಯಾಪಕವಾಗ್ತಾ ಇದೆ. ಹಾಸನದಲ್ಲಿ ಸಂಸದರನ್ನ ಬಂಧಿಸುವಂತೆ ಆಗ್ರಹಿಸಿ ನಡೆಸಲಾಗ್ತಾ ಇರುವ ಪ್ರತಿಭಟನೆ ಕ್ಷಣ ಕ್ಷಣಕ್ಕೂ ಕೂಡ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗ್ತಾ ಇದೆ. ಹಾಸನದ ಡಿಸಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನಾ ವೇದಿಕೆಯನ್ನ ಕೂಡ ಸಿದ್ಧಪಡಿಸಿಕೊಳ್ಳಲಾಗಿದೆ. ರಾಜ್ಯದ ವಿವಿಧ ಮೂಲೆಯಿಂದ ಆಗಮಿಸಿದ್ದಾರೆ ಜನ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಹಿಳಾ ಸಂಘಟನೆಗಳು, ಪ್ರಗತಿಪರರು, ಚಿಂತಕರು, ಲೇಖಕರು, ಹೀಗೆ ಅನೇಕ ಬೇರೆ ಬೇರೆ ವಲಯಕ್ಕೆ ಸಂಬಂಧಪಟ್ಟ ಜನ, ಹಾಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವ ಜನ ಇವತ್ತು ಹಾಸನದಲ್ಲಿ ಜಮಾವಣೆಗೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿ. ಇನ್ ಕೇಸ್ ಇವತ್ತೂ ಕೂಡ ಬರದೇ ಹೋದ್ರೆ ಪ್ರಜ್ವಲ್ ರೇವಣ್ಣ ಅವರು ಬಹುಶಃ ಈ ಪ್ರತಿಭಟನೆಯ ಸ್ವರೂಪ ಮತ್ತೊಂದು ಹಂತಕ್ಕೆ ತಲುಪುವ ಸಹಜ ನಿರೀಕ್ಷೆ ಸಾಧ್ಯತೆ ಕೂಡ ಇದ್ದೇ ಇದೆ. ಜನಪ್ರತಿನಿಧಿಯಾಗಿ ಅಕೌಂಟಬಲ್ ಆಗ್ತಾರೆ ಪ್ರಜ್ವಲ್ ರೇವಣ್ಣ ಅವರು. ಉತ್ತರ ಕೊಡಬೇಕು, ತಮ್ಮ ಮೇಲೆ ಬಂದಿರುವ ಆರೋಪ ನಿಜಾನ ಸುಳ್ಳ, ಕಾನೂನಾತ್ಮಕವಾಗಿ ತನಿಖೆಗೆ ಒಳಪಡಬೇಕು. ಹಾಗಾಗ್ದಲೇ ತಿಂಗಳಾನ್ಗಟ್ಲೆ ತಲೆಮರೆಸ್ಕೊಂಡಿದ್ರೆ ಆಗೋದೇನು ಅನ್ನೋದಕ್ಕೆ ಒಂದು ಚಿಕ್ಕ ಸ್ಯಾಂಪಲ್ ಇವತ್ತು ಹಾಸನದಲ್ಲಿ ಕಾಣೋಕೆ ಸಿಗ್ತಾ ಇದೆ. ಇಷ್ಟು ದಿನ ಕೂಡ ಅನೇಕ ಪ್ರತಿಭಟನೆಗಳನ್ನ ನಾವು ಗಮನಿಸಿದ್ವಿ. ರಾಜಕೀಯ ಪಕ್ಷಗಳು ನಡೆಸಿದ ಪ್ರತಿಭಟನೆ, ಇದು ಸ್ಪಾನ್ಸರ್ಡ್ ಪ್ರತಿಭಟನೆ ಅಂತ ಹೇಳಿ ಕೂಡ JDS ಹಾಗೆ ಬಿಜೆಪಿ ಅವರು ಹೇಳಿದ್ದನ್ನ ನಾವು ಕೇಳಿಸ್ಕೊಂಡ್ವಿ. ಆದ್ರೆ ಇವತ್ತು ನಡೀತಿರೋ ಪ್ರತಿಭಟನೆ ಯಾವುದೇ ರಾಜಕೀಯ ಪಕ್ಷ ಪ್ರೇರಿತವಾದ ಪ್ರತಿಭಟನೆಯಂತೆ ಕಂಡು ಬರ್ತಾ ಇಲ್ಲ. ಅಲ್ಲಿ ಆ ಪಕ್ಷ ಈ ಪಕ್ಷ ಧಿಕ್ಕಾರ ಜೈಕಾರ ಯಾವುದೂ ಕೇಳೋಕ್ ಸಿಗ್ತಾ ಇಲ್ಲ. ಬದಲಾಗಿ ಹಾಸನದ ಹೆಣ್ಣು ಮಕ್ಕಳಿಗೆ ಅನ್ಯಾಯವಾಗಿದೆ, ಅನ್ಯಾಯ ಮಾಡಿರುವವರು ಹಾಸನದ ಜನಪ್ರತಿನಿಧಿ ಅನ್ನೋ ಆರೋಪ ಇದೆ. ಇಂಥ ಆರೋಪ ಹೊತ್ತಿರುವ ಪ್ರಜ್ವಲ್ ರೇವಣ್ಣರನ್ನ ಬಂಧಿಸಿ ಅಂತ ಆಗ್ರಹಿಸಿ ಮಾಡ್ತಾ ಇರುವ ಪ್ರತಿಭಟನೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ನಾಗೇಂದ್ರ ಬಾಬು ಹಾಸನದಿಂದ ನೇರ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ಏನ್ ಹೇಳ್ತಿದ್ದಾರೆ ಪ್ರತಿಭಟನಾಕಾರರು? ಇವತ್ತು ಬರ್ತಾರಾ ಇಲ್ವಾ ಇನ್ನೂ ಅನುಮಾನ ಇದೆ. ಬಂದ್ರೆ ಒಳಿತು, ಇಲ್ಲದೆ ಹೋದ್ರೆ ಮುಂದೆ ಯಾವ ರೀತಿ ಪ್ರತಿಭಟನೆ, ಏನ್ ಹೇಳ್ತಿದ್ದಾರೆ ಪ್ರತಿಭಟನಾಕಾರರು? ಪ್ರಶ್ನೆ ಮಾಡಿದಾಗ ಏನ್ ವಿಶ್ವಾಸ ಇದೆ ನಿಮ್ಮಲ್ಲಿ ಅಂತೇಳಿ ಅವರೊಂದೇ ಮಾತಾಡಿದ್ದು, ಪ್ರಜ್ವಲ್ ರೇವಣ್ಣ ಬೆಂಗಳೂರು ಏರ್ಪೋರ್ಟ್ ಬಂದು ರೀಚ್ ಆಗೋವರೆಗೂ ಕೂಡ ನಮಗೆ ವಿಶ್ವಾಸ ಇಲ್ಲ ಅನ್ನೋ ಮಾತುಗಳನ್ನು ಆಡ್ತಿದ್ದಾರೆ. ಇರಲಿ, ಪ್ರಮುಖವಾಗಿ ಇವತ್ತು ಹಾಸನದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯ ರ್ಯಾಲಿಯನ್ನು ಮಾಡಲಾಯಿತು, ಮೆರವಣಿಗೆಯನ್ನು ಮಾಡಲಾಯಿತು. ಇಲ್ಲಿ ಪ್ರತಿಯೊಬ್ಬರು ಕೂಡ ಯಾವುದೇ ಒಂದು ಪಕ್ಷದ ಪರವಾಗಿ ಬಂದು ಇಲ್ಲಿ ನಿಂತ್ಕೊಳ್ಳಿಲ್ಲ, ಆದರೆ ಸಂತ್ರಸ್ತೆಯರ ಪರವಾಗಿ ಬಂದು ನಿಂತು ಇಲ್ಲಿ ಪ್ರತಿಯೊಬ್ಬರು ಕೂಡ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಿದ್ದಾರೆ. ಆತ್ಮಸ್ಥೈರ್ಯವನ್ನು ತುಂಬುವ ಸಲುವಾಗಿ ಇವರು ಇವತ್ತು ಈ ರೀತಿಯಾದಂಥ ಬೃಹತ್ ಮೆರವಣಿಗೆ ರ್ಯಾಲಿಯನ್ನು ಮಾಡಿದ್ದಾರೆ ಅಂತ ಕೂಡ ತಪ್ಪಾಗೋದಿಲ್ಲ. ಸ್ಮಿತಾ, ನೋಡಿ, ಪ್ರಮುಖವಾಗಿ ಇವತ್ತು ಸಂತ್ರಸ್ತೆಯರು ಯಾರು ಕೂಡ ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ, ಅವರಿಗೆ ಬೆದರಿಕೆಗಳಿದೆ ಎನ್ನುವ ವಿಚಾರಗಳು ಕೇಳಿ ಬರ್ತಾ ಇತ್ತು. ಇದೆಲ್ಲವೂ ಕೂಡ ಅಂದರೆ ನಾವೆಲ್ಲರೂ ಕೂಡ ನಿಮ್ಮ ಮುಂದಿಗಿದ್ದೀವಿ ಅಂತ ಹೇಳಿ ರಾಜ್ಯದ ಮೂಲೆ ಮೂಲೆಗಳಿಂದ, ಕೊಪ್ಪಳ, ದಾವಣಗೆರೆ, ತುಮಕೂರು, ಬೆಳಗಾವಿ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಇಲ್ಲಿಗೆ ಬಂದು ಮಹಿಳೆಯರು ಅದರಲ್ಲೂ ಗುಂಪು ಗುಂಪಾಗಿ ಬಂದು ಇವತ್ತು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಸಂತ್ರಸ್ತೆಯರ ಮನಸ್ಥೈರ್ಯವನ್ನು, ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವ ಕೆಲಸವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ಸಂತ್ರಸ್ತೆಯರು ಕೂಡ ಧೈರ್ಯವಾಗಿ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಮುಂದೆ ಬಂದು ತಮಗಾಗಿರುವಂಥ ಅನ್ಯಾಯದ ಬಗ್ಗೆ ಹೇಳ್ಕೊಳ್ಬೇಕು, ದೂರನ್ನು ಕೊಡಬೇಕು ಅಂತ ಹೇಳಿ ಅವರಿಗೆ ವಿಶ್ವಾಸವನ್ನು ತುಂಬುವಂಥ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಪ್ರಗತಿಪರ ಚಿಂತಕರು, ಅನೇಕ ಬರಹಗಾರರು, ಸಾಹಿತಿಗಳು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳ ಮಹಿಳಾ ಸಂಘಟನೆಗಳು ಕೂಡ ಇವತ್ತು ಹಾಸನಕ್ಕೆ ಬಂದು ಈ ಒಂದು ಬೃಹತ್ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರನ್ನು ಇನ್ನೂ ಯಾಕೆ ಬಂಧಿಸಿಲ್ಲ, ಪ್ರಜ್ವಲ್ ರೇವಣ್ಣನನ್ನು ಆದಷ್ಟು ಬೇಗ ಬಂಧನ ಆಗಬೇಕು, ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಇದರ ಜೊತೆಗೆ ಯಾರೆಲ್ಲ ವಿಡಿಯೋಗಳನ್ನು ಹರಿಬಿಟ್ರು, ಮಹಿಳೆಯರ ಅಂದರೆ ಸಂತ್ರಸ್ತೆಯರ ಮುಖವನ್ನು ಬ್ಲರ್ ಮಾಡದೆ ಆ ಒಂದು ವಿಡಿಯೋಗಳನ್ನು ಹರಿಬಿಟ್ಟಂಥವ್ರಿಗೂ ಕೂಡ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಈಗಲೂ ಕೂಡ ಈ ಒಂದು ಸಭೆಯನ್ನು ಉದ್ದೇಶಿಸಿ ಭಾಷಣಗಳು ನಡೀತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ
ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಜಮಾಯಿಸಿದ್ದಾರೆ. ದೊಡ್ಡದ ಮಟ್ಟದ ಒಂದು ಪೆಂಡಾಲ್ನ ವ್ಯವಸ್ಥೆಯನ್ನು ಕೂಡ ಹಾಕೊಳ್ಳಲಾಗಿದ್ದು ಅಲ್ಲಿ ಇನ್ನೂ ಕೂಡ ಭಾಷಣ ಅಂದರೆ ಮಾತಾಡ್ತಾರೆ. ಪ್ರಮುಖವಾಗಿ ಹೋರಾಟದ ನಡಿಗೆ ಹಾಸನದ ಕಡೆಗೆ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ಮೆರವಣಿಗೆಯನ್ನು ಮಾಡೋ ಮೂಲಕ ಈಗ ಒಂದು ಸಭೆಯನ್ನು ಕೂಡ ಉದ್ದೇಶಿಸಿ ಮಾತನಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಹೇಗಿರಬೇಕು, ಇದು ಇಲ್ಲಿಗೆ ನಿಲ್ಲಬಾರದು, ಕೇವಲ ಹಾಸನ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಇರುವಂಥ ಸಂತ್ರಸ್ತೆಯರ ಪರವಾಗಿ ಧ್ವನಿ ಎತ್ತುವ ಕೆಲಸಗಳಾಗಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸ್ಮಿತಾ. ರೈಟ್, ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ. ವಿವಿಧ ಪ್ರಗತಿಪರ ಹಾಗೆ ಮಹಿಳಾ ಪರ ಸಂಘಟನೆಗಳು ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಹಾಸನದಲ್ಲಿ. ಅದರ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ.